ಯಜಮಾನ್ರೆ ಗುಡ್ ಮಾರ್ನಿಂಗ್. ಇಂಗ್ಲಿಷ್ ಮೀಡಿಯಂ ರ್ಯಾಂಕ್ ಹೋಲ್ಡರ್ ಚಂಪಾ ಚಮೇಲಿ ಅವರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರಪ್ಪ. ಗುಡ್ ಮಾರ್ನಿಂಗ್ ಅಷ್ಟೇ, ಗುಡ್ ಮಾರ್ನಿಂಗ್. ಬೆಳಕು ಹರಿದ್ರೆ ಸಾಕು ಕಣೆ, ಈ ಬ್ಯಾಡ್ ಅನ್ನೋದು ಒಟ್ಟಿಸ್ಕೊಂಡ್ ಬರ್ತಾ ಇದೆ. ಇನ್ ಗುಡ್ ಎಲ್ಲಿಂದ ಆಗ್ಬೇಕು? ನಿನ್ ತೆಪ್ಪಕ್ ಜಾಗ ಖಾಲಿ ಮಾಡಿ. ಗುಡ್ ಆಗುತ್ತೋ ಬಿಡುತ್ತೋ, ಯಾರಾದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ನೀವು ಹೊರಗೆ ವಾಪಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಆಮೇಲೆ ಹೇಳ್ತೀನಿ, ನೀನು ಹೋಗು. ಏನ್ ಕೇಳಿದ್ರು ಆಮೇಲೆ ಹೇಳ್ತೀನಿ, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಮೊನ್ನೆ ಸಿಹಿ ಕೇಳಿದ್ದೆ, ಕೊಟ್ರಾ? ಲೇ, ನಿನ್ಗೇನು ಬೆಲ್ದಚ್ಬೇಕೇನೆ? ಹೋಗು, ಆ ಡಬ್ಬನ್ ತಡಕಾಡು. 1-1.5 kg ಇರ್ಬೇಕು, ತಾನು ತಿನ್ನು. ನಿಮ್ಮಲ್ಲೇ ಸಿಹಿ ಇಟ್ಕೊಂಡು ಬೆಲ್ಲದ ಚಾಕ್ ಕೊಡಕ್ ಬರ್ತೀರಾ? ನೋಡೋ, ನೀನು ನನ್ನ ದಿಕ್ಕು ತಪ್ಪಿಸ್ಬೇಡ. ಮೊದಲೇ ಇಲ್ಲಿ ₹1 ಕಳೆದೋಗಿದೆ ಅಂತ ನಾನು ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ. ಈಗ ನಿನ್ ತೆಪ್ಪಗೆ ಒಳಗಡೆ ಹೋಗ್ತೀವಲ್ಲ, ಪೆನ್ ತಗೊಂಡು ಕಣ್ಣಿ ಕಟ್ಟ ಚುಟ್ಬಿಡ್ಲ. ಲೇ ಚಂಪ ಚಮೇಲಿ, ನಮ್ಮ ಹೆಂಡ್ರು ಎಲ್ಲೋದ್ರೆ ಕಾಣಿಸ್ತಾನೆ ಇಲ್ಲ. ನಿಮ್ ಹೆಂಡ್ರ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಿರೋಷ್ಟು ನಿಮಗ್ ಗೊತ್ತಿಲ್ಲ ಬಿಡಿ. ನೋಡೋ, ನೀನು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡ. ಅವ್ರು ಎಲ್ಲಿ ಹೋಗಿದಾರೆ ಅಂತ ಹೇಳ್ಬಿಡು. ಅದ್ಯಾವ್ದೋ ಹೊಸ ಹೋಟ್ಲು ಇನಾಗ್ರೇಷನ್ ಇದೆ ಅಂತ ಚಪ್ಪಾಳೆ ತಟ್ಟಿಸ್ಕೊಳಕ್ ಹೋಗಿದ್ದಾರೆ. ಅದೇನು ಚಪ್ಪಾಳೆನೆ ತರ್ಸ್ಕೊಂಡ್ ಬರ್ತಾರೋ ಇಲ್ಲ ಕಲ್ಲಲ್ಲಿ ಹೊಡ್ಸ್ಕೊಂಡ್ ಬರ್ತಾರೋ ಯಾವನಿಗೆ ಗೊತ್ತು. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇವತ್ತು ಹೋಟೆಲ್ ಉದ್ಯಮ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ. ಹಾಗಾಗಿ ಗಲ್ಲಿಗಳಲ್ಲಿ ರಸ್ತೆಗಳಲ್ಲಿ ಹೋಟೆಲ್ಗಳು ತಲೆ ಎತ್ತಿ ನಿಲ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಮಾಡುವಂತ ಮಸಾಲೆ ದೋಸೆ ಇನ್ನೆಲ್ಲೂ ಸಿಗಲ್ಲ. ಎಸ್ಪೆಷಲಿ ಕರ್ನಾಟಕದಲ್ಲಿ ಮಾಡುವಂತ ಮಸಾಲೆ ದೋಸೆ ವರ್ಲ್ಡ್ ಫೇಮಸ್. ನಮ್ಮಲ್ಲಿ ಮಾಡುವಂತ ಮಸಾಲೆ ದೋಸೆ ಗರಿ ಆಗಿರುತ್ತೆ. ಅದನ್ನ ನಾವು ತಿಂದು ಕಿರಿಕಿರೇರಾಗ್ತೀವಿ. ಸೊ ಮಸಾಲೆ ದೋಸೆ ಚಿರಾಯು. ಇದೇ ಸ್ಪೀಚ್ ಮಾಡ್ದೆ ನೋಡಿ, ಅಲ್ಲಿರೋರೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ರು. ನಮಸ್ಕಾರ ಸಮಾಜಸೇವಕಿ ಜಾತಿ ಜಂಬಲ್ದಿನಿ ಅವರಿಗೆ. ತಾವು ಅದು ಎಷ್ಟೇ ಉದ್ದ ಭಾಷಣ ಬಿಗಿದಿರಿ, ನಮ್ಮ ತಾಯಣೆ ಮಾಡಿ ಹೇಳ್ತೀನಿ, ಆ ಹೋಟ್ಲು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅಭಿ, ಡೋಂಟ್ ಟಾಕ್ ರಬಿಶ್. ನಾ ಹೋಟೆಲ್ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ಟಾಕ್ ಮಾಡೋದಕ್ಕೆ 2 ಫ್ರೀ ಕೂಪನ್ ಕೊಟ್ಟಿದ್ದಾರೆ. ಇದನ್ನ ತಗೊಂಡು ಹೋಗಿ ತೋರಿಸಿದ್ರೆ ಎಷ್ಟು ಬೇಕಾದ್ರೂ ಮಸಾಲೆ ದೋಸೆ ತಿನ್ಬಹುದು. ಹಂಗಿದ್ರೆ ಆ ಕೂಪನ್ ಕೊಡ್ರಿ, ಆ ಇಟಿಗೆ ಕೂಡ ಸ್ವಾಮಿಗೆ ಆಪರೇಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೀ ಆಗಿ ಸಿಕ್ಕಿರೋ ಕೂಪನ್ ಮಾರ್ಕೋತೀನಿ ಅಂತ ಹೇಳ್ತಾ ಇದೀರಲ್ಲ, ನಿಮ್ಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ರೇ, ಅಲ್ಲೆಲ್ಲೋ ಮಾಡಿದ ಭಾಷಣ ಬಂದು ನಮ್ಮ ಮುಂದೆ ಮತ್ತೆ ಬಿಗ್ತಾ ಇದ್ರಲ್ಲ, ನಿಮಗೆ ಶೇಮ್ ಆಗಲ್ವಾ? ಜಾಜಿ ಅವರೇ, ನೀವು ಹೊಸ ದೋಸೆ ಹೋಟ್ಲನ್ನ ಇನಾಗ್ರೇಷನ್ ಮಾಡೋದಿಕ್ ಹೋಗಿದ್ರಿ ಅಂತ ನಮಗ್ ಗೊತ್ತಾಯ್ತು. ಆ ಹೋಟ್ಲಲ್ಲಿ ನಿನ್ಗೆ ಮಸಾಲೆ ದೋಸೆ ಕೂಪನ್ ಕೊಟ್ಟಿದ್ದಾರೆ ಅಂತಾನೂ ಗೊತ್ತಾಯ್ತು. ನೀವು ಆ ಕೂಪನ್ ಗಳನ್ನ ನಮಗ್ ಕೊಟ್ಬಿಟ್ರೆ ನಾವು ಆ ಹೊಸ ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಮಸಾಲೆ ದೋಸೆ ತಿಂದು ನಿಮ್ಮ ಭಾಷಣ ಹೇಗಿತ್ತು ಅಂತ ಕೇಳ್ಕೊಂಡ್ ಬಂದಿದ್ವಿ. ವೆರಿ ಗುಡ್, ಟೇಕ್ ದಿಸ್ ಅಂಡ್ ಗೋ ಹ್ಯಾಡ್. ಲೇ, ಬಿಟ್ಟಿಯಾಗಿ ಸಿಕ್ತು ಅಂತ ಚೆನ್ನಾಗಿ ತಿನ್ಬೇಡ್ಬ್ರೋ. ಹೇಳಿ ಕೇಳಿ, ಅದು ಹೊಸ ಹೋಟೆಲ್, ಹಿಟ್ಟು ರುಬ್ಬದು ಎಷ್ಟು ದಿವಸ ಆಗಿರುತ್ತೋ ಏನೋ. ಡೋಂಟ್ ಟಾಕ್ ರಬಿಶ್. ಹೊಸ ಹೋಟ್ಲಲ್ಲಿ ಹಳೆ ಹಿಟ್ಟು ಹೇಗ್ರಿ ಸಿಗುತ್ತೆ? ಇದ್ದೇ ಕಂಡ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು. ಅದು ಇನಾಗ್ರೇಷನ್ ದಿವಸ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವಾರಕ್ಕೂ ಮೊದಲೇ ಹಿಟ್ಟನ್ನ ರುಬ್ಬಿಟ್ಟು ಬಿಟ್ಟಿರ್ತಾರೆ. ಪಾಂಡುರಂಗ, ಒಂದು ವಾರನೇ ಆಗ್ಲಿ, ಒಂದು ತಿಂಗಳೇ ಆಗ್ಲಿ ದೋಸೆನ ಫ್ರೆಶ್ ಆಗಿ ಮಾಡ್ಕೊಡೋದು. ಸರಿ ಬಿಡ್ರಪ್ಪ, ನಿಮ್ಮ ಹೊಟ್ಟೆ ನಿಮ್ ರಟ್ಟೆ ಅನುಭವಿಸಿ. ಲೇ ಚಂಪ ಚಮೇಲಿ, ಇವೆರಡು ದಂಡ ಪಿಂಡಗಳಿಗೆ ಇವತ್ತು ಎಲ್ಲದನ್ನು ಕಟ್ ಮಾಡ್ಬಿಡ. ಲೇ, ಬಿಟ್ಟಿಯಾಗಿ ಸಿಕ್ತು ಅಂತ ಚೆನ್ನಾಗಿ ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ಬಂದು, ಲೋ ಪಾಂಡುರಂಗ, ನಾವು ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಕೊಡೋ ಅಂತ ಏನಾದ್ರೂ ನನ್ನ ಮುಂದೆ ಕೈ ಚಾಚಿದ್ರೆ ನಿಮ್ಮಿಬ್ರು ಕೈಗಳನ್ನ ಹಂಗಾಗಿ ಕಾತರಿಸ್ಬಿಡ್ತೀನಿ. ನಾವು ಪದ್ದು ನಮ್ಮ ಜಾಜ್ಯಕ್ಕೆ ಸಮಾಜ ಸೇವೆ ಮಾಡಿದ ಹಾಗೆ ನಾವ್ ಯಾಕೆ ದೇಶ ಸೇವೆ ಮಾಡಬಾರ್ದು? ಮಾಡ್ಬೋದು ಕಣ, ಆದ್ರೆ ಯಾವ ದೇಶದವರು ಬನ್ನಿ ನಮಗೆ ಸೇವೆ ಮಾಡಿ ಅಂತ ಕೇಳಿದ್ವಲ್ಲ. ಅವ್ರು ಕೇಳೋರ್ಗು ನಾವು ಕಾಯ್ಕೊಂಡು ಕೂತ್ಕೊಳಕ್ ಆಗಲ್ಲ ಕಣಪ್ಪ. ನಮ್ಮ ಪಾಡಿಗೆ ನಾವು ದೇಶ ಸೇವೆ ಮಾಡದೆ. ಹೌದು ಕಣ, ದೇಶ ಸೇವೆನೇ ಈಶ ಸೇವೆ ಅಂತ ಹೇಳ್ತಾರೆ. ಆ ಸೇವೆ ಈ ಸೇವೆ ಅಂತ ಏನೂ ಇಲ್ಲಪ್ಪ, ಒಟ್ಟಿನಲ್ಲಿ ದೇಶ ಸೇವೆ ನಾವು ಮಾಡ್ಬಿಡದೆ. ಸರ್, ನೀವಿಬ್ರು ದೊಡ್ಡ ಮನುಷ್ಯರ. ಚಡ್ಡಿ ಹಾಕೊಂಡಿರ್ಬೋದು, ಆದ್ರೆ ನಾವಿಬ್ರು ದೊಡ್ಡ ಮನುಷ್ಯ. ನೋಡಿದ್ರೆ ಗೊತ್ತಾಗ್ತದೆ. ಅಂದಾಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯಂ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲೆಂಬಿಸಿದ ಏಕೈಕ ಮನೆ ಅಳಿಯ. ನಾನು ಪದ್ದು ಅಲ್ಲಿ ಪದ್ಮನಾಭ, ಗಂಡದ ಆಧಾರ ಸ್ತಂಭ. ಸರ್, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ. ಸರ್, ಸಹಾಯ ಮಾಡೋದಕ್ಕೋಸ್ಕರ ನಾವು ತುದಿಗಾಲಲ್ಲಿ ನಿಂತಿದ್ದೀವಿ ಸರ್. ಅದೇನು ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಸಹಾಯ ಮಾಡ್ಕೊಟ್ಟು ನಾವು ಹೊರಟ್ಬಿಡ್ತೀವಿ. ಹೌದು, ಬಾಕ್ಸಲ್ಲಿ ಏನಿದೆ? ಡ್ರಗ್ಸ್, ಅಭಿಮಾನಿ, ಗಾಂಜನ? ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ. ನಾನು ಪ್ರಭಾಕರ್ ಅಂತ ದೊಡ್ಡ ವಿಜ್ಞಾನಿ. ಸೈಂಟಿಸ್ಟ್? ವಿಜ್ಞಾನಿಗಳ ಹತ್ರ ಗಾಂಜಾ, ಅಫೀಮು, ಡ್ರಗ್ಸ್ ಅಂತೆಲ್ಲ ಮಾತಾಡ್ತಲ್ಲ, ನಾಚಿಕಾಗಲ್ವಾ ನಿನ್ಗೆ? ಕ್ಷಮಿಸಿ ಸರ್, ಈ ಅಜ್ಞಾನಿಗೆ ನೀವು ವಿಜ್ಞಾನಿ ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡ್ತಿದ್ರ? ದೇಶ ಕಾಯೋ ಫಾರ್ಮುಲಾನ ರೆಡಿ ಮಾಡಿದೀನಿ. ದೇಶ ಕಾಯೋ ಫಾರ್ಮುಲಾನ? ಮಾರಕಾಸ್ತ್ರಗಳಿಲ್ದೆ ದೇಶ ಕಾಯೋ ಫಾರ್ಮುಲಾ ಇದು. ಹೌದು, ಇದನ್ನೆಲ್ಲ ನಮ್ಗೆ ಕೇಳ್ತಾ ಇದ್ರ ಸರ್? ಯಾರೋ ಕಿಡಿಗೇಡಿಗಳು ಈ ಫಾರ್ಮುಲಾ ಕಿತ್ಕೊಳ್ಳೋಕೆ ನಿಂದೆ ಬಿದ್ದಿದ್ದಾರೆ. ನಾನು ಅವ್ರಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇದನ್ನ ತಗೊಂಡೋಗಿ ನಿಮ್ ಮನೇಲಿ ಜೋಪಾನಾಗಿ ಇಟ್ಕೊಂಡ್ರಿ, ಆಮೇಲೆ ನಾನೇ ಬಂದು ತಗೊಂಡೋಗ್ತೀನಿ. ನಾನು ನನ್ನ ಜೀವ ಉಳಿಸ್ಕೊತೀನಿ, ನೀವು ಈ ಫಾರ್ಮುಲಾ ಕಾಪಾಡ್ಕೊಳ್ಳಿ. ನೀವು ಏನು ಯೋಚನೆ ಮಾಡಬೇಡಿ ಸರ್, ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಈ ಫಾರ್ಮುಲಾ ಉಳಿಸ್ಕೊತೀವಿ. ಮತ್ ಓಡಿ ಮತ್ತೆ. ಸರ್, ಓಡೋಗೋದನ್ನ ನೀವು ನಮ್ಗೆ ಹೇಳ್ಕೊಡ್ತಾ ಇದ್ರ? ನಾವು ಅದ್ರಲ್ಲಿ ಮಾಸ್ಟ್ರು. ಬರಪ್ಪತ್ತು ಓಡೋಣ, ಬರೋ. ಇತ್ತೀಚೆಗೆ ನೀನು ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಪೂಜೆ ಮಾಡೋದನ್ನೇ ಬಿಟ್ಬಿಟ್ಟಿದೀಯಲ್ಲೇ? ಇತ್ತೀಚೆಗೆ ನಂಗೆ ಯಾಕೋ
ಯಾಕೋ ದೇವ್ರ ಮೇಲಿನ ನಂಬಿಕೆನೆ ಹೋಗ್ತಾ ಇದೆ ಅತ್ತೆ. ಅಯ್ಯೋ ಏನೇ ಇದು ದೇವರ ಮೇಲಿನ ನಂಬಿಕೆನೆ ಹೋಗ್ತಾ ಇದೆ ಅಂದ್ರೆ ಏನ್ ಅರ್ಥ? ಮತ್ತಿನ್ನೇನತ್ತೆ, ದೇವ್ರ ದರ್ಶನಕ್ಕೆ ಅಂತ ಸಾವಿರಾರು ಜನ ಬದ್ರಿ ಕೇದಾರಕ್ಕೆ ಹೋದವರು ಅಲ್ಲೇ ಶಿವನ್ ಪಾದ ಸೇರ್ಕೊಂಡ್ರಲ್ಲ, ಇದು ಸರಿನಾ? ಅವಳ ಹಣೆಯಲ್ಲಿ ಆಯಸ್ಸು ಬಲವಿದ್ದೆ ಅಷ್ಟು ಕಡೆ. ಹಣೆ ತೋರ್ಸಿ ನನ್ ಬಾಯಿ ಮುಚ್ಚೋದಕ್ ಬರ್ಬೇಡಿ ನೀವು. ನೀವು ಸರಿಗಿಲ್ಲ, ನಿಮ್ ದೇವ್ರು ಸರಿಗಿಲ್ಲ. ಇನ್ಮೇಲೆ ನಾನು ಚಟ್ನಿ ಮಾಡೋದಕ್ ಮಾತ್ರ ತೆಂಗಿನಕಾಯಿ ಹೊಡಿತೀನಿ, ಯಾವ ದೇವ್ರಿಗೂ ತೆಂಗಿನಕಾಯಿ ಹೊಡಿಯಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಬರುತ್ತೆ. ಆ ಒಳ್ಳೆ ಕಾಲ ಬರೋ ಅಷ್ಟರಲ್ಲಿ ನಾನು ಹಣ್ಣ್ ಮುಖ್ಯ ಆಗಿರ್ತೀನಿ. ಇಷ್ಟು ದಿವಸದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಯಾವತ್ತಾದ್ರೂ ಒಂದು ದಿವಸ ಆ ನಮ್ಮಪ್ಪ ಕಣ್ಣು ಬಿಟ್ಟು ಲೇ ಚಂಪಾ ನಿನ್ ಕೋರಿಕೆ ಏನ್ ಕೇಳ್ಕೊಳ್ಳಿ ಅಂತ ಯಾವ್ದಾದ್ರು ಕೇಳಿದಾನ? ನನಗೆ ಹೇಳೆ. ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ಬಾರ್ದಂತೆ. ನೀನು ಕೋಣ ಅಂದಿದ್ದು ನನ್ನನ್ನು ತಾನೇ? ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸಲಿ ಗಾರ್ಡನ್ ಹೇಳ್ತೀನಿ. ಅಯ್ಯೋ ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟಿದ್ವಿ, ಯಾರಿಗೂ ಗೊತ್ತಾಗಲ್ಲ. ಹಾಗಂತ ನಾವು ಸುಮ್ನಿರೋದಿಕ್ ಆಗಲ್ಲ ಕಣೋ, ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಏನಪ್ಪ ಅದು ಮಾತಾಡ್ಕೊತಿರೋದು? ಏನಿಲ್ಲಮ್ಮ, ಲೋಕಾರೂಢಿ ಮಾತುಗಳು. ಲೋಕದ್ದು ಒಬ್ಬ ವಿಜ್ಞಾನಿನ ಕಾಪಾಡಿರೋ ಹೆಮ್ಮೆ ನಮಗ್ ಸಿಗುತ್ತಲ್ವನ? ಮುಕ್ಕಣ, ಈ ವಿಷಯ ನಮ್ ದೇಶದವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಆ ವಿಜ್ಞಾನಿಗಳಿಗೆ ಕೊಡ್ತಾರೆ ಗೌರವನೇ, ನಮಗೂ ಕೊಡ್ತಾರೆ. ನೀವೇ ಏನಪ್ಪ ಅದು ಮಾತಾಡ್ಕೊತಿರೋದು? ನೋಡಮ್ಮ, ನಾವು ಸಹಾಯ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ, ಸಹಾಯ ಮಾಡೇ ಮಾಡ್ತೀವಿ. ಕೈ ತುಂಬಾ ಕೊಡ್ತಾರಲ್ಲ, ಆಗ ನಿನ್ಗೆ ಗೊತ್ತಾಗುತ್ತೆ. ಪಾಂಡ್ರಗೌರೆ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿ. ಏನೋ ಬಿಡು ಮಾಡ್ಕೊಂಡು ನಮ್ಮನೆ ಕಡೆ ಬಂದ್ಬಿಟ್ಟಿದ್ರೆ ಡ್ಯೂಟಿ ಇಲ್ವೋ? ನೋಡಿ ಪಾಂಡವರೇ, ವಿಜ್ಞಾನಿ ಒಬ್ಬರು ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಈ ವಿಜ್ಞಾನಿಗಳು ಪದೇ ಅದು ಯಾತಕ್ಕೋಸ್ಕರ ತೊಂದರೆ ಸಿಗ್ತಾರೆ ಅಂತ. ಈ ವಿಜ್ಞಾನಿಗಳು ಬೇಡ ಅಂದ್ರೂ ಏನಾದ್ರೂ ಕಂಡು ಹಿಡಿತಾನೆ ಇರ್ತಾರೆ. ಕಡೆಗೆ ನಮ್ ತಲೆಗೆ ಬಂದ್ಬಿಡುತ್ತೆ. ತಪ್ಪಿ ಅವ್ರು ಕಂಡು ಹಿಡಿಲಿಲ್ಲ ಅಂದ್ರೆ ನೀವು ನೆಮ್ಮದಿಯಾಗಿ ಇದ್ಬಿಡ್ಬೋದಲ್ವಾ? ಹಾಬಿ, ವಾಟ್ ಇಸ್ ದಿಸ್? ವಿಜ್ಞಾನಿಗಳು ಇನ್ವೆನ್ಷನ್ ಮಾಡೋದು ಸ್ಟಾಪ್ ಮಾಡ್ಬಿಟ್ರೆ ಪ್ರಪಂಚ ಮುಂದುವರಿಯೋದೇ ಇಲ್ಲ. ಕರೆಕ್ಟ್ ಕಂಡ್ರಿ, ಅವ್ರು ಮನಸ್ಸು ಮಾಡ್ಲಿಲ್ಲ ಅಂದ್ರೆ ಪ್ರಪಂಚ ಮುಂದುವರಿಯಲ್ಲ, ನೀವು ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನಮ್ಮ ವಂಶ ಮುಂದುವರಿಯಲ್ಲ. ಡೋಂಟ್ ಟಾಕ್ ರಬಿಶ್. ಸೈಂಟಿಸ್ಟ್ಗೆ ತೊಂದರೆ ಆಗ್ತಿರೋದು ನಮಗೆ ಗೊತ್ತು, ಆದ್ರೆ ತೊಂದರೆ ಕೊಡ್ತಾ ಇರೋರು ಯಾರು ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನಿರೋ, ನಾವೆಂತ ತಪ್ಪು ತಿಳ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಲೋಪದ್ದು ಯಾವುದೇ ಕಾರಣಕ್ಕೂ ಈ ಫಾರ್ಮುಲಾನ ಅವ್ರು ಕೊಡೋದು ಬೇಡ ಕಣ. ಹ್ಞೂ ಕಣ, ಪೊಲೀಸ್ನವ್ರಿಗೆ ಏನಾರು ಕೊಟ್ರೆ ಅದನ್ನ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಇಟ್ಕೋತಾರೆ. ಆಮೇಲೆ ಇದನ್ನ ನಾವೇ ಕಂಡಿಡ್ದಿದ್ದು ಅಂದ್ಬಿಟ್ಟು ಕೈ ತುಂಬಾ ಇಸ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ಸೈಂಟಿಸ್ಟ್ ಅವ್ರ ಕೈಲಿ ಕೊಟ್ಟು ದೇಶ ಸೇವೆ ಮಾಡೋಣ. ನೋಡಿ ಪಾಂಡ್ರಂಗವ್ರೆ, ನೀವು ಹೇಗೂ ಡಿಟೆಕ್ಟಿವ್ ಏಜೆನ್ಸಿನ ನಡೆಸ್ತಾ ಇದ್ದೀರಾ. ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ನಮಗೆ ತಿಳಿಸ್ಬಿಡಿ. ಸರ್, ಈ ಅನುಮಾನಾಸ್ಪದ ಅಂದ್ರಲ್ಲ, ಅವ್ರನ್ನ ಯಾವ ತರ ನಾವು ಕಂಡುಹಿಡಿಯೋದು? ಅಂದ್ರೆ ಆ ಕಡೆ ಈ ಕಡೆ ನೋಡೋರು, ನೋಡಿದ ಕೂಡಲೇ ತಗ್ಗಿ ನಡೆಯೋರು, ಕಾಂಪೌಂಡ್ ಎಗ್ರೋರು, ಅಥವಾ ಕೂತಲ್ಲೇ ತಲೆ ಕರ್ಕೊಳ್ಳೋರು, ಅವರು ಕಂಡು ಬಂದಲ್ಲಿ ಕೂಡಲೇ ನನಗೆ ಇನ್ಫಾರ್ಮ್ ಮಾಡಿಬಿಡಿ. ನಾನು ಇನ್ನು ಬರಲ್ಲ. ಸರಿ ಸರ್, ಅಷ್ಟೇ ಮಾಡಿ. ಯಪ್ಪ, ಈ ಡಿಟೆಕ್ಟಿವ್ ಏಜೆನ್ಸಿ ಇಟ್ಟು ತಪ್ಪಿಗೆ ಕೆರ್ಕೊಳ್ಳೋರು ನೋಡ್ಕೊಂಡು ಹೋಗ್ಬೇಕು ನಾವು. ಎಲ್ಲಿ ಹೋಗೋದು? ಯಾಕ್ರೋ ತಲೆ ಕೆರ್ಕೋತಾ ಇದ್ರ? ಈಗ ತಾನೇ ಇನ್ಸ್ಪೆಕ್ಟ್ರು ಏನು ಹೇಳುವುದ್ರು ಅಂತ ನೆನಪಿದೆ ತಾನೆ? ಅದು ಬಾಬಾ, ನಿನ್ನೆ ನಾವಿಬ್ರು ಒಟ್ಟಿಗೆ ಕಟಿಂಗ್ ಹೋಗಿದ್ವಿ. ಅವನು ಮಿಷಿನ್ ಸರಿಯಾಗಿ ಆಡ್ಸಿಲ್ಲ ಕಣ, ಅದಕ್ಕೆ ಅಲ್ಲಲ್ಲಿ ನೆವೆ ಆಗ್ತದೆ, ಕೆರ್ಕೋತಾ ಇದೀವಿ. ಅದು ಅಲ್ಲದೆ ನಾವು ಸ್ನಾನ ಮಾಡೋದು ಉಪ್ಪು ನೀರಲ್ಲಲ್ವಾ? ಲೇ, ಯಾವ ಅಯೋಗ್ಯ ನೀರಲ್ಲಿ ಉಪ್ಪು ಹಾಕೊಂಡು ಸ್ನಾನ ಮಾಡು ಅಂತ ಹೇಳಿದ್ದು? ಬಾಬಾ, ಯಾವ ಅಯೋಗ್ಯ ನೀರಿಗೆ ಉಪ್ಪು ಹಾಕೊಂಡು ಸ್ನಾನ ಮಾಡ್ತಾನೆ ಬಾಬಾ? ನಾವು ಸ್ನಾನ ಮಾಡಿದ್ದು ಬೋರ್ವೆಲ್ ನೀರಲ್ಲಿ. ಬೋರ್ವೆಲ್ ನೀರು ಉಪ್ಪು ನೀರು ತಾನೆ? ಅಲ್ಲ, ಇಲ್ಲೇ ಪಟ್ಟಂಗ ಹೊಡ್ಕೊಂಡು ಕೂತ್ಬಿಟ್ಟಿದ್ರಲ್ಲ, ಇವತ್ತೇನು ಬೇರೆ ಕಡೆ ಹೋಗೋ ಕೆಲಸ ಇಲ್ವಾ? ಇಲ್ಲ ಬಾಬಾ, ನಾನು ಪದ್ದು ಜೀವನದ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾವು ಜೀವನದಲ್ಲಿ ಯಾವಾಗ ಮುಂದೆ ಬರ್ತೀವಿ ಅಂತ. ಲೇ, ಒಂದು ಕಟು ಸತ್ಯ ಹೇಳ್ತೀನಿ, ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೊಡ್ರ. ನೀವಿಬ್ರು ಯಾವುದೇ ಕಾರಣಕ್ಕೂ ಮುಂದಕ್ಕೂ ಬರಲ್ಲ, ಹಿಂದಕ್ಕೂ ಹೋಗಲ್ಲ, ಇದ್ದಲ್ಲೇ ಇರ್ತೀರ ಕಣ್ರ. ಏನಾ ವಿಶೇಷ ಅಂತ ಕರಿತಲ್ಲ, ಇಲ್ಲೇ ಇದೀನಲ್ಲ. ನಾನು ಹುಷೂಸ್ ಅನ್ಲಿಲ್ಲ. ಏನಪ್ಪ, ನಾನು ಇಲ್ಲೇ ಇದ್ದೀನಿ, ಏನು ಹುಷೂಸ್ ಅಂತಿದೆ ಹೇಳು. ವಿಶೇಷ ಅಂದಿದ್ ನಾನಲ್ಲ, ಅಲ್ಲೋಡ ಸೈಂಟಿಸ್ಟು. ಓ ಸೈಂಟಿಸ್ಟ್ ಸಾರು, ನೀವು ಸೇಫ್ ಆಗಿದ್ದೀರಲ್ಲ? ನಾನು ಸೇಫ್ ಆಗಿದ್ದೀನಿ. ನಾನು ಸಂಶೋಧನೆ ಮುಂದುವರ್ಸೋದಕ್ಕೆ ಅದನ್ನ ತಂದು ಕೊಟ್ಬಿಟ್ರೆ. ಅದು ಅಂದ್ರೆ ಅದೇ. ಅಯ್ಯೋ, ಅದನ್ನ ಹೊಡಿಬೇಕು ಅಂತ ಎಷ್ಟು ಜನ ಟ್ರೈ ಮಾಡಿದ್ರು ಗೊತ್ತಾ? ನಾವು ಅದನ್ನ ಭದ್ರವಾಗಿ ಎತ್ತಿಟ್ಟಿದೀವಿ, ನಿಮ್ಗೆ ಕೊಡ್ಬೇಕು ಅಂತ. ಗುಡ್ ಅದನ್ನ ತಂದು ಕೊಟ್ಬಿಟ್ರೆ ನಿಮ್ಮ ಮನೆಗೆ ಅಲ್ಲೇ ಕೊಡ್ತೀವಿ. ಬೇಡ ಇಲ್ಲೇ ತಂದು ಕೊಡಿ. ಸರಿ, ಒಂದ್ ನಿಮಿಷ ಇಲ್ಲೇ ಇರಿ. ಆಯ್ತಾಯ್ತು ಸಾರ್,
ಆ ಬಾಕ್ಸ್ ನಾವು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡ್ ಬಂದಿದೀವಿ, ನಮಗೇನಿಲ್ವಾ? ಗುಡ್ ಗುಡ್. ಯಾಕಿಲ್ಲಪ್ಪ, ಆ ಬಾಕ್ಸ್ ಬರ್ತಾ ಇದ್ದಂಗೆ 200 ರೂಪಾಯಿ ಮಸಾಲೆ ದೋಸೆ ಕೊಡ್ತೀನಿ. ನಮ್ ಯೋಗಕ್ಕೆ 200 ರೂಪಾಯಿ ಅಂತ ನಿಮ್ಗೂ ಗೊತ್ತಾಗೋಯ್ತಾ? ನನಗೆ ಏನು, ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಸೈಂಟಿಸ್ಟ್ಗಳೇ, ದೇಶ ಕಾಯೋ ನಿಮ್ಮ ಫಾರ್ಮುಲಾ ಇದನ್ನ ಸಿಕ್ಕಾಪಟ್ಟೆ ಭದ್ರವಾಗಿ ಎತ್ತಿಟ್ಟಿದ್ವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಜಸ್ಟ್ ಮಿಸ್ ಆಗೋಯ್ತಲ್ಲ. ಏ ದಡ್ಸಿಕಮಣಿಗಳ ಬರ್ರ ಇಲ್ಲಿ. ಏನಂದ್ರಿ ನೀವು? ಈ ವಿಜ್ಞಾನಿ ವೇಷ ಹಾಕೊಳ್ಳೋದ್ರಿಂದ ಏನ್ ಪ್ರಯೋಜನ ಅಂತ ಕೇಳಿದ್ರಲ್ವಾ? ಈ ವಿಜ್ಞಾನಿ ವೇಷ ಹಾಕೊಂಡೆ ಯಾವ ಪೊಲೀಸರು ನನ್ನನ್ನ ಕಂಡಿಡಿಯಕ್ಕಾಗಿಲ್ಲ. ನನ್ನ ಮಾಲನ್ನ ಸೇಫಾಗಿ ವಾಪಸ್ ತಗೊಂಡ್ಬಂದೆ. ಬಾಸ್, ನೀವು ಸೇಮ್ ವಿಜ್ಞಾನಿ ತರನೇ ಇದ್ದೀರಾ. ಬಾಸ್, ನಿಮ್ಮನ್ನ ಕಂಡಿಡಿಯಕ್ಕೆ ಯಾವ ನಾಯಿ ನರಿ ಕೈನ ಆಗಲ್ಲ ಬಾಸ್. ಬಾಸ್, ನೀವು ಯಾವ ರೀತಿ ಬಚಾವಾದ್ರ? ನನ್ನ ಹಿಂದೆ ಪೊಲೀಸರು ಬಿದ್ದಿದ್ರು. ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಇಬ್ರು ದೊಡ್ಡ ಶಿಖಾಮಣಿಗಳು ನಡ್ಕೊಂಡು ಬರ್ತಾ ಇದ್ರು. ಇವರಿಬ್ಬರೇ ಸರಿಯಾದ ಬಕ್ರಗಳಂತೇಳಿ ಅವ್ರ ಕೈಗೆ ಇದನ್ನ ಕೊಟ್ಟು, ಜೋಪಾನ ನೋಡ್ಕೊಂಡ್ರಿ, ನಾನು ಸೈಂಟಿಸ್ಟು, ಆಮೇಲೆ ಬಂದು ತಗೋತೀನಿ ಅಂದೆ. ಅವ್ರು ನಂಬಿಟ್ರು, ನಾನು ಬಚಾವ್ಬಿಟ್ಟೆ. ಲೇ, ಇದ್ರಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಆಶ್ಚರ್ಯ ಪಡ್ಕೊಂಡು ಸತ್ತೋಗ್ಬಿಡ್ತೀರಾ. ಕೊಡೋ ಕಟ್ರನ. ಇದೇನೋ ಬರೀ ಮಣ್ಣುಂಡೆಗಳು, ಮಣ್ಣಿನ ಗೊಂಬೆನೆ ಕಾಣ್ತಾ ಇಲ್ಲ. ಬಾಸ್, ಆ ಮಣ್ಣಿನ ಗೊಂಬೆಲಿ ಏನಿತ್ತು ಬಾಸ್? ಲೇ, ಅದ ಡೈಮಂಡ್ಸ್ ಇಟ್ಟಿದೆ ಕಣೋ. ಮಣ್ಣಿನ ಗೊಂಬೆ ಎತ್ಕೊಂಡು ಬರೀ ಮಣ್ಣಿನ ಉಂಡೆ ಇಟ್ಬಿಟ್ಟವ್ರಲ್ಲ. ಅಯ್ಯೋ, ದರ್ಶಿಕಮಣಿಗಳು ಅಂತಿದ್ರಿ, ಇವಾಗ ನಿಮ್ಮನ್ನೇ ಯಾಮಾರಲ್ಲ. ಯಾಮಾರ್ಸ್ತಾರ? ನಾನ್ ಬಿಟ್ಬಿಡ್ತೀನ? ಆ ನಮ್ಮ ಮಕ್ಳು ಒದ್ದು ಮಾಲ್ನ ವಸೂಲ್ ಮಾಡ್ತೀನಿ. ಅಮ್ಮ, ನಮ್ಮ ಯಜಮಾನ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಗೊತ್ತಾ? ಹೌದು, ನಿಮ್ ಯಜಮಾನಪ್ಪ ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಸ್ವಲ್ಪ ತೆಪ್ಪಗಿಲೆ. ಪಲ್ಲು, ನಿಮ್ ಯಜಮಾನಿಗೆ ಯಾವ್ದಾದ್ರೂ ಕೆಲಸ ಸಿಕ್ಕಿದೆಯಂತ? ಅದಕ್ಕಿಂತ ದೊಡ್ಡದಮ್ಮ, ನಮ್ಮ ಯಜಮಾನ್ರು ಯಾರಿಗೋ ಸಹಾಯ ಮಾಡ್ತಿದಾರಂತೆ. ಆಮೇಲೆ ಅವರು ನಮ್ಮ ಯಜಮಾನ್ರಿಗೆ ಕೈ ತುಂಬಾ ಕೊಡ್ತಾರಂತೆ. ಕೈ ತುಂಬಾನೇ ಕೊಡ್ತಾರೋ, ಕೆನ್ನೆ ತುಂಬಾನೇ ಕೊಡ್ತಾರೋ ಯಾರಿಗ್ ಗೊತ್ತು. ಪದ್ದು ಬಿಟ್ಲಾ? ಏನಪ್ಪ, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಬನ್ನಿ ಇಲ್ಲಿ. ಅವ್ರನ್ನ ಯಾರು ಅನ್ಕೊಂಡಿದ್ಯಮ್ಮ? ದೊಡ್ಡ ಸೈಂಟಿಸ್ಟು. ನಾವು ಅವ್ರಿಗೆ ಸಹಾಯ ಮಾಡ್ತಿರೋದು. ಸರ್ ಬಂದೆ ಸರ್. ಏನ್ ಫಾರ್ಮುಲಾ ಸಕ್ಸಸ್ ಆಯ್ತಾ? ಏನ್ ಸಕ್ಸಸ್? ಏಯ್, ನೀವು ತಿಳ್ಕೊಂಡಂಗೆ ನಾನು ಸೈಂಟಿಸ್ಟ್ ಅಲ್ಲ. ಮತ್ತೆ ಅಂಡರ್ ವರ್ಲ್ಡ್ ಡಾನ್ ಪ್ರಭಾಕರ್. ಏಯ್, ಎಲ್ರೋ ನನ್ ಕೊಟ್ಟಿದ್ದ ಐಟಮ್. ಸರ್, ನೀವು ಕೊಟ್ಟಿದ್ದು ಬಾಕ್ಸ್ ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ ಸರ್. ಬಾಕ್ಸ್ ವಾಪಸ್ ಕೊಟ್ರಿ, ಆದ್ರೆ ಅದ್ರೊಳಗಡೆ ಇದ್ದಿದ್ ಮಣ್ಣಿನ ಬೊಂಬೆಯಲ್ಲಿ ನಾನು ಮಣ್ಣಿನ ಬೊಂಬೆಲಿ ಮಗ್ಗಲ್ ಮಾಡಿ ಡೈಮಂಡ್ಸ್ ಇಟ್ಟಿದ್ದೆ. ನನಗೆ ಯಾಮಾಡ್ತೀರ ನೀವು? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಅವ್ರಿಬ್ರು ಬೀಟ್ ಮಾಡ್ತಾ ಇದ್ರಾ? ಇನ್ನೇನಮ್ಮ, ಇವ್ರು ಮಾಡೋ ಹಲ್ಕಟ್ ಕೆಲ್ಸಕ್ಕೆ ಸನ್ಮಾನ ಮಾಡಕತ್ತದ. ಅಂತ ಕೆಲಸ ಏನ್ ಮಾಡಿದ್ರು? ಇವ್ರ ಕೈಗೆ ಜೋಪಾನ ನೋಡ್ಕೊಳ್ಳಿ ಅಂತ ಒಂದು ಬಾಕ್ಸ್ ಕೊಟ್ಟಿದ್ದೆ. ಆ ಬಾಕ್ಸ್ ಒಳಗಡೆ ಒಂದ್ ಮಣ್ಣಿನ ಗೊಂಬೆ ಇತ್ತು, ಅದರಲ್ಲಿ ಡೈಮಂಡ್ಸ್ ಇಟ್ಟಿದ್ದೆ. ಇವ್ರು ಅದನ್ನ ಲಪ್ಟ ಹಾಕೊಂಡು ನನಗೆ ಯಾಮಾರಿಸ್ತಾ ಇದಾರೆ. ಏಯ್, ಇವ್ರಿಬ್ಬರನ್ನ ಹೇಳ್ಕೊಂಡು ನಡ್ರೋ. ಬಾಯಿ ಮಾತಕ್ ಬಗ್ಗಲ್ಲ ಇವರು. ನಮ್ಮ ಅಡ್ಡಕ್ಕೆ ಎತ್ತಾಕೊಂಡು ಹೋಗಿ ಮೈ ಮೂಳೆ ಮುರಿದ್ರೆ ಆವಾಗ ಬುದ್ಧಿ ಬರ್ತದ ಇವ್ರಿಗೆ. ನಿನಗೆ 3 ದಿನ ಟೈಮ್ ಕೊಡ್ತೇನೆ. ಅಷ್ಟರಲ್ಲಿ ನನ್ ಮಣ್ಣಿನ ಗೊಂಬೆ ಡೈಮಂಡ್ಸು ನನ್ನ ಕೈ ಸೇರ್ಬೇಕು. ಇಲ್ಲ ಇವರಿಬ್ಬರನ್ನು ಮೂಟೆ ಕಟ್ಟಿ ಕೆಂಗರಿ ಮೋರಿಗೆ ಬಿಸಾಕ್ಬಿಡ್ತೇನೆ. ಹುಷಾರ್. ಕೊಟ್ರಲ್ಲಮ್ಮ ಕೈ ತುಂಬಾ. ದೇವ್ರು ಕೊಟ್ಟ ತಂಗಿ, ನಿನ್ನ ಬಾಳು ಬರೀ ಬಾಳಲ್ಲ, ಬರೀ ಗೋಳು. ನಿನ್ನ ಮನದ ಆಸೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಇಷ್ಟರಲ್ಲೇ ಈಡೇರುತ್ತೆ. ನಿಜವಾಗ್ಲೂ ಈಡೇರುತ್ತಾ ಅಣ್ಣಯ್ಯ? ನಿನ್ನ ಆಸೆ ಇನ್ನೇನಿರುತ್ತೆ? ಅರ್ಧ ಪಾಲಿನ ಆಸೆ ತಾನೆ. ಕೊಡ್ತೀನಿ ಬಿಡು, ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಆಸ್ತಿ ಮನೆ ಹಾಳಾಯ್ತು. ಈಗ ನಮ್ಮ ಯಜಮಾನ್ರ ಪ್ರಾಣ ಆಪತ್ತಲ್ಲಿದೆ. ಆ ದಂಡ ಪಿಂಡನ ಪ್ರಾಣದಿಂದ ಯಾರಿಗೆ ತಾನೇ ಉಪಯೋಗಕ್ಕೆ ಬರುತ್ತಮ್ಮ? ನಿಮಗೆ ಗೊತ್ತಿಲ್ಲ ಅಣ್ಣಯ್ಯ, ಯಾರೋ ಅಂಡರ್ ವರ್ಲ್ಡ್ ಡಾನು ವಿಜ್ಞಾನಿ ಅಂತ ಹೇಳ್ಕೊಂಡು ನಮ್ಮ ಯಜಮಾನ್ರು ಮತ್ತೆ ಪದ್ದು ಕೈಲಿ ಒಂದು ಬಾಕ್ಸ್ ಕೊಟ್ಟಿದ್ನಂತೆ. ಆ ಬಾಕ್ಸ್ ನಮ್ಮ ಯಜಮಾನ್ರು ಪದ್ದು ಮನೇಲಿ ಭದ್ರವಾಗಿ ಇಟ್ಟಿದ್ರು. ಆ ಬಾಕ್ಸ್ನ ನಾನು ನೋಡ್ದೆ ಕಣಮ್ಮ. ಎಲ್ಲ ಇದ್ರೊಳಗಡೆ ಏನೋ ಇರ್ಬೇಕಲ್ಲ ಅಂತ ಕೈ ಹಾಕ್ತೀನಿ, ಒಂದು ಮಣ್ಣಿನ ಗೊಂಬೆ ಸಿಕ್ತು. ಓಹೋ, ಯಾವ್ದೋ ಹಳೆ ಕಾಲದ ಆಂಟಿಕ್ ಪೀಸ್ ಇರ್ಬೇಕು ಅಂತ ಕೈ ತಗೊಂಡಮ್ಮ. ಹಂಗೆ ಕೈ ಜಾರಿ ಹಾಕ್ಬಿಟ್ಟು ಹೋಗ್ಬಿಡದ ಗೊಂಬೆ. ಕೈ ಪಟಕಂಟ ಮುರಿದೋಗ್ಬಿಡ್ತು. ಇನ್ನು ನನ್ನ ಮೇಲೆ ಬರುತ್ತೆ ಅಂತ ನಾನು ಗೊಂಬೆ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಟ್ಟೆ. ನೀನ್ ಬಿಸಾಕಿರೋದ್ ಬೊಂಬೆನಲ್ಲ, ನಮ್ಮ ಯಜಮಾನ್ರು ಮತ್ತೆ ಪದ್ದು ಪ್ರಾಣನ. ಏನು ಏನ್ ಹೇಳ್ತಾ ಇದೀಯಮ್ಮ? ಆ ಬೊಂಬೆಲಿ ಸ್ಮಗ್ಲಿಂಗ್ ಮಾಡಿರೋ ಡೈಮಂಡ್ಸ್ ಇದೆಯಂತೆ. ಹೋಗೋ, ಡಸ್ಟ್ಬಿನ್ ಅಲ್ಲಿ ಇರ್ಬೇಕು, ತಗೊಂಬೋಗು. ಇದ್ರೆ ತಾನೇ ತಗೊಂಬರೋದಕ್ಕೆ ಕಸನೆಲ್ಲ ಲಾರಿಗೆ ಹಾಕಿ ಕಳಿಸ್ಬಿಟ್ಟೆ. ಈಗ ಏನ್ ಮಾಡೋದಣ್ಣಯ್ಯ? ಅಭಿ,
ನಾವೇನಾದ್ರು ಡೈಮಂಡ್ಸ್ ನ ಕೊಡ್ಲಿಲ್ಲ ಅಂದ್ರೆ ಪದ್ದು ಬಿಟ್ಲ ನನ್ ಮೂಟೆಯಲ್ಲಿ ಕಟ್ಟಿ ಕೆಂಗೇರಿ ಮೋರಿಲೇ ಬಿಸಾಕ್ತಾರಂತೆ. ಲೇ 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 ಆ ಕಸನ ಎಲ್ಲಿ ಬಿಸಾಕ್ತಾರೆ ಅನ್ನೋ ವಿಚಾರ ನಿಮ್ಗೆ ಏನಾದ್ರು ಗೊತ್ತೇನೆ? ಗೊತ್ತು, ಬನ್ನಿ ತೋರಿಸ್ತೀನಿ. ಲೇ ನೀ ಎತ್ಕೋಬೇಡ, ನಾನು ಗೊಂಬೆ ಹುಡ್ಕೊಂಡ್ ಬರ್ತೀನಿ. ಬಾರ ಬಾ. ಏಯ್ ನಿಜ ಬೊಗಳೋ, ಇದ್ರಲ್ಲಿ ಮಣ್ಣಿನ ಗೊಂಬೆ ಏನಾಯ್ತು, ಅದ್ರಲ್ಲಿ ಡೈಮಂಡ್ಸ್ ಏನಾಯ್ತು? ನೀವು ಆ ಡಬ್ಬ ನಮಗೆ ಹೇಗ್ ಕೊಟ್ಟಿದ್ರ ನಾವು ಹಾಗೆ ಇಟ್ಕೊಂಡಿದ್ವಿ ಸರ್. ಅದ್ರಲ್ಲಿರೋ ಡೈಮಂಡ್ಸ್ ಬಗ್ಗೆ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನೀವು ದೊಡ್ಡ ಸೈಂಟಿಸ್ಟು, ನಮ್ ಕೈಲಿ ದೇಶ ಸೇವೆ ಕೆಲಸ ಮಾಡಿಸ್ತೀರಾ ಅನ್ಕೊಂಡಿದ್ವಿ. ನೋಡಿದ್ರೆ ನೀವು ಡಾನು, ನಮ್ ಕೈಲಿ ದೇಶದ್ರೋಹ ಕೆಲಸ ಮಾಡಿಸ್ತೀರಾ ಅಂತ ನಮಗ್ ದೇವರಣಿಗ್ಲೂ ಗೊತ್ತಿರ್ಲಿಲ್ಲ ಸರ್. ಹುಚ್ಚ ಬಾಯ್ನ, ನಿಮ್ಮ ಮನೆ ನಂಬರ್ ಹೇಳೋ. ಇದರಲ್ಲಿ ಮಣ್ಣಿನ ಗೊಂಬೆ ಏನಾಯ್ತು, ಡೈಮಂಡ್ಸ್ ಏನಾಯ್ತು, ಹೇಳೋ ಹೇಳೋ. ಹಲೋ, ನಾನು ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮ ಮಾತಾಡ್ತಿರೋದು. ರಂಗತ್ತೆ, ನಾನು ಪದ್ದು. ಪದ್ದು, ಎಲ್ಲಿದ್ದೀರೋ? ಈ ರೌಡಿ ನಮ್ಮನ್ನ ಕಟ್ಟಕ್ಕೆ ತುಂಬಾ ಹಿಂಸೆ ಕೊಡ್ತಾ ಇದ್ದೀರಮ್ಮ. ಇವ್ನಿಗೆ ಅರ್ಜೆಂಟ್ ಆಗಿ ಮಣ್ಣಿನ ಗೊಂಬೆ ಬೇಕಂತೆ, ಅದು ಎಲ್ಲಿದೆ? ಅವಳೆಲ್ಲ ಹುಡ್ಕೋದಕ್ ಹೋಗಿದ್ದಾರೆ. ಎಲ್ಲಿದೆಯಂತೆ ಆ ಬೊಂಬೆ? ಯಾವ್ದೋ ಕಸದ ತೊಟ್ಟೆ ಬಿಸಾಕಿದಾರಂತೆ, ಅದನ್ನ ಹುಡ್ಕೋದಕ್ಕೆ ಅಂತ ಹೋಗಿದ್ದಾರೆ. ಕಸ ತೊಟ್ಟಿಗೆ ಹಾಕ್ಬಿಟ್ರಂತ. ರಂಗತ್ತೆ, ಅದೆಲ್ಲಿದ್ರು ಬೇಗ ಹುಡ್ಕೊಂಬರ ಕೇಳಿ. ಏಯ್, ಇವರಿಬ್ರು ಜೀವ ಉಳಿಬೇಕು ಅಂದ್ರೆ ಆ ಮಣ್ಣಿನ ಗೊಂಬೆ ನನ್ನ ಕೈಗೆ ಸೇರ್ಬೇಕು. ಹಾ, ಏಯ್ ಚಾರ್ಜ್ ಮಾಡ್ರೋ. ಬಾರೆ ನೀನು. ಏನೇ ಯಜಮಾನ್ರೆ, ಹಾ. ಕಸ ಎಲ್ಲ ತಗೊಂಬಂದು ಈ ತೊಟ್ಟಿಗೆ ಹಾಕೋದು. ಬಾರೆ ಆಗಿದ್ರೆ ಸ್ವಾಮಿ, ಅಪ್ಪ, ಈ ತೊಟ್ಟಿ ನಮ್ಗ್ ಸಂಬಂಧಪಟ್ಟಿದ್ದು, ನೀವ್ಯಾಕ್ರೆ ಬಂದು ಇಲ್ಲಿ ಹುಡ್ತಾ ಇದ್ದೀರಾ? ತೊಟ್ಟಿನ ನೀವೇ ಇಟ್ಕೊಳ್ಳಿ. ಈ ನಿಮ್ಮ ತೊಟ್ಟಿ ಒಳಗಡೆ ನಮ್ಮ ಮನೆಯ ಮಣ್ಣಿನ ಗೊಂಬೆ ಒಂದು ಬಿದ್ದೋಗ್ಬಿಟ್ಟಿದೆ, ಹುಡ್ಕೊಂಡು ಹೋಗ್ತೀವಿ. ಅದು ಒಂದ್ ಹುಡುಗಿ ಕೊಡನ ಎತ್ಕೊಂಡು ಹಿಂಗ್ ನಿಂತಿದ್ದಾಳೆ. ಪಾಪ ಒಂದೇ ಒಂದ್ ಕೈ ಮುರಿದೋಗಿದೆ. ಮುರ್ದೋಗಿರೋ ಬೊಂಬೆ ಹುಡ್ಕಕ್ ಬಂದಿದ್ದೀರಲ್ಲ, ಎಂತ ಜನ ರೀ ನೀವು? ಆ ಗಂಬ ಒಳಗೆ ಡೈಮಂಡ್ ಇದೆ, ಗೊತ್ತಾ? ಯಾಕೆ ಬಾಯ್ಬಿಟ್ಟೆ? ಇವಳು ತಮಾಷೆ ಮಾಡ್ತಾ ಇದ್ದಾಳೆ. ಯಾವ ಡೈಮಂಡ್ ಇಲ್ಲ, ಏನಿಲ್ಲ, ಗೊಂಬೆ ಹುಡ್ಕೊಂಡು ಹೋಗ್ತೀವಿ, ಜಾಗ ಬಿಡಿ. ಮರ್ಯಾದಾಗ ಹೋದ ಸರಿ ಚಟ್ಟ ಬಂದು ಈ ತೊಟ್ಟಿ ಬಿಸಾಕ್ಬಿಡ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟೆ, ಎದ್ರಕೋಬಾರ್ದು. ಏನಾರ ಪ್ಲಾನ್ ಮಾಡೋಣ, ನಡಿ. ಡೈಮಂಡ್ ಇದೆ ಅಂತ ಉಟ್ಕೊಂಡು ಬಾ. ಡೈಮಂಡ್ ಇಲ್ಲ, ಏನಿಲ್ಲ, ನಮ್ಮ ಮನೆ ಬರೀ ಬಾಸ್. ಆ ಮಣ್ಣಿನ ಗೊಂಬೆನ ಕಸು ತೊಟ್ಟಿಗೆ ಹಚ್ತಿರೋದು ನಿಜ. ಮನೆಯವರೆಲ್ಲರೂ ಹುಡುಕ್ತಾ ಇದ್ರು ಬಾಸ್. ಅಯ್ಯೋ, ಎಂತ ಅಯೋಗ್ಯ ಜನರಯ್ಯ ನೀವು. ಅಂತ ಬೆಲೆ ಬಾಳೋ ಡೈಮಂಡ್ಸ್ ನ ತಗೊಂಡೋಗಿ ಕಸ ತೊಟ್ಟಿ ಬಿಸಾಕಿದಾರ. ನಿಮ್ ಜನ್ಮಕ್ಕೆ ಒಬ್ಬ ಬೇರೆ ಯಾರೋ ಬಿಸಾಕಿದಕ್ಕೆ ನಮ್ಗೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ಮೂಗಿಡಿದ್ರೆ ಬಾಯಿ ಓಪನ್ ಆಗೋದು. ಏಯ್, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಬಾರ್ಸ್ರೋ. ಪಾಪು, ಪಾಪು, ಕೈ ಮುರಿದೋಯ್ತಾ? ನೋವ್ತಾ ಇದ್ಯಾ? ತುಂಬಾ ನೋವಾಗ್ತಾ ಇದ್ಯಾ? ಔಷಧಿ ಬೇಕಾ? ಎಲ್ಲಪ್ಪ ತರ್ಲಿ ಔಷಧಿ? ಪಾಪು, ಪಾಪು, ಪಾಪು. ಅದೇ ಬೊಮ್ಮೆನೆ ಇರ್ಬೇಕು ಅನ್ಸುತ್ತೆ ಕಣೆ. ಬಾರಿ ವಿಚಾರಿಸೋಣ. ಯಾವ್ದೋ ಬೊಮ್ಮೆ ಇದು? ಇದು ಗೊಂಬೆ ಅಲ್ಲ, ನನ್ ಮಗು. ನನ್ ಮಗುಗೆ ನೀವೇನ ಕೈ ಮುರಿದಿತ್ತು, ನಿಮ್ ಕೈನು ಹಂಗೆ ಮುರ್ಬಿಡ್ತೀನಿ. ಹತ್ರ ಬಂದ್ರೆ ಕಚ್ಬಿಡ್ತೀನಿ. ಯಾವ್ದೋ ತಲ್ಕಿಟ್ಟು ಅಂತ ಅನ್ಸೈತಲ್ಲೇ. ನಿಂಗೆ ಈ ಗೊಂಬೆ ಎಲ್ಲಿ ಸಿಕ್ತಪ್ಪ? ಅಲ್ಲಿ ತೊಟ್ಟಿಲ್ ಸಿಕ್ತು ನೋಡಿ. ಹೆಂಗ್ ಕೈ ಮುರಿದು ಹಾಕಿದಾರೆ. ಒಂದೇ ಕೈಲಿ ಬಿನ್ನಿ ಹೊತ್ಕೊಂಡು ಹೆಂಗ್ ನಿಂತಿದೆ ನೋಡಿ. ಇದಕ್ ನೋವಾಗಲ್ವಾ? ಇದಕ್ಕೆ ಡಾಕ್ಟ್ರು ಬಂದು ಔಷಧಿ ಕೊಡೋವರೆಗೂ ನೀವು ಹತ್ರ ಬರ್ಬೇಡಿ. ಹತ್ರ ಬಂದ್ರೆ ಕಾಯ್ಸ್ಬಿಡ್ತೀನಿ. ಹಲೋ ಜಾರ್ಜ್, ಇಲ್ಲಿ ಏನಾಯ್ತು ಅಂದ್ರೆ, ಇಷ್ಟ ಆಯ್ತು, ಬನ್ನಿ ಇಲ್ಲಿಗೆ. ಹೇಳ್ಬೇಡ, ಹೇಳ್ಬೇಡಕ್ಕ ನನ್ ರಾಜ. ನಿನ್ ಕೈ ಸರಿ ಹೋಗುತ್ತೆ, ಡಾಕ್ಟ್ರು ಬರ್ತಾರೆ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಅಲ್ಲಿ? ಬನ್ನಿ ಇಲ್ಲೇ ಇದ್ದಾರೆ, ಬನ್ನಿ. ನೋಡಿ ಸಿಸ್ಟರ್, ಪಾಪ ಈ ಮಗುಗೆ ಕೈ ಮುಗ್ದಿರೋದು. ನಿಮ್ ಕೈಯಿಂದ ಅದ್ರ ಕೈನ ರಿಪೇರಿ ಮಾಡಕ್ಕಾಗತ್ತಾ? ಓ, ನಮ್ ಡಾಕ್ಟ್ರು ಫ್ರೀ ಇದಾರೆ. ಇದಕ್ಕೆ ಹೊಲಿಗೆ ಹಾಕಿ ಕೈನ ರಿಪೇರಿ ಮಾಡ್ಬಿಡ್ತಾರೆ. ಸಿಸ್ಟರ್, ನನ್ ಮಗುಗೆ ಆಪರೇಷನ್ ಮಾಡಿ ಕೈ ಸರಿ ಮಾಡಿಸ್ತೀರಾ? ಓ, ಆಪರೇಷನ್ ಮಾಡಿಸಿ ಹೊಲಿಗೆ ಹಾಕ್ಸಿ ಕೈ ಸರಿ ಮಾಡ್ತೀನಿ. ಕೊಡು ಈ ಕೈನಾ? ಹೌದು ಸಿಸ್ಟರ್. ಸಿಸ್ಟರ್,
ಸಿಸ್ಟರ್ ಇದು ಆಪರೇಷನ್ ಮಾಡ್ಬೇಕಾದ್ರೆ ನೋವಾಗಿ ಅಮ್ಮ ಅಂತ ಕೂತ್ಕೊಳ್ಳುತ್ತೆ ಆಗ ಸಮಾಧಾನ ಮಾಡಕ್ಕೆ ನನ್ ಬೇಕಲ್ವಾ ಹಂಗ್ ನಾನು ಬರ್ತೀನಿ ಸಿಸ್ಟರ್. ಹಾಸ್ಪಿಟಲ್ ನಲ್ಲಿ ಯಾರು ಒಳಗಡೆ ಬಿಡಲ್ಲ. ಅದು ಅಲ್ಲದೆ ಮಗುಗೆ ಆಪರೇಷನ್ ಥಿಯೇಟರ್ ಮಾಡ್ಬೇಕಲ್ಲ, ಅಲ್ಲಂತೂ ಯಾರನ್ನು ಸೇರ್ಸೋದೇ ಇಲ್ಲ. ಯು ಡೋಂಟ್ ವರಿ, ನಾನೇ ಆಪರೇಷನ್ ಮಾಡಿಸಿ ಕೈಗೆ ಹೊಲಕೆ ಹಾಕ್ಸಿ ಇಲ್ಲಿಗೆ ತಂದ್ಕೊಡ್ತೀನಿ. ಓಕೆನಾ? ತಂದ್ಕೊಡ್ತೀರಲ್ವಾ? ಇಲ್ಲ ಕಾಯ್ತಾ ಇರ್ತೀನಿ ಸಿಸ್ಟರ್. ನೋಡಿದ್ರೆ ನನ್ ಪಾಪು ಬೇಗ ಬಾ ಪಾಪು. ಅಭಿ 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 ಸಿಕ್ಬಿಟ್ಟು. ಅದಿರ್ಲಿ, ನಿಮ್ದೇನ್ರಿ ಅವತಾರ? ದೊಡ್ಡ ಕತೆ ಅಭಿ. ಈ ಮಣ್ಣಿನ ಗೊಂಬೆ ಒಂದ್ ನಾಡ್ ಹತ್ರ ಸೇರ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಈ ವೇಷ ಹಾಕೊಂಡು ಹೋಗಿದ್ದೆ. ನಿಮ್ಮ ಮುಟ್ಟಾಳ ಶಿಷ್ಯಂದ್ರನ್ನ ಕಾಪಾಡೋದಕ್ಕೋಸ್ಕರ ಅದು ಎಂತೆಂತ ಅವತಾರಗಳನ್ನ ಎತ್ತಿರ್ರಿ. ಅಲ್ಲ, ನಿಮ್ಮ ಪ್ರೀತಿನ ಪಡೆಯೋದಕ್ಕೆ ನಾನು ಅದು ಯಾವ ಅವತಾರ ಎತ್ತಬೇಕು ಅಂತ ನೀವೇ ಹೇಳ್ರಿ. ಅಭಿ ಡೋಂಟ್ ಟಾಕ್ ರಮೇಶ್. ಮೊದ್ಲು ಈ ಮಣ್ಣಿನ ಗೊಂಬೆಲಿ ಡೈಮಂಡ್ಸ್ ಇದೆಯಾ ಚೆಕ್ ಮಾಡಿ. ವೆರಿ ಗುಡ್ ಅಭಿ. ಇಮಿಡಿಯೇಟ್ ಆಗಿ ಈ ಡೈಮಂಡ್ಸ್ ನ ಡಾನಿಗೆ ಒಪ್ಸಿ ಪದ್ದು ಹುಟ್ಲನ್ನ ಬಿಡಿಸ್ಕೊಂಡು ಬನ್ನಿ. ಏನು ಆಡೋ ಮಾತಿ ಒಂದು ಅರ್ಥ ಬೇಡ್ಬೇಡ್ರಿ. ಅಲ್ಲ, ಇದನ್ನ ನಾನು ಡಾನ್ಗೆ ಒಪ್ಸಲ್ಲ, ಪೊಲೀಸ್ಗೆ ಒಪ್ಪಿಸ್ಬಿಡ್ತೀನಿ. ಮರ್ಯಾದೆಯಿಂದ ಡೈಮಂಡ್ಸ್ ಕೈ ಕೊಟ್ರೆ ಸರಿ, ಇಲ್ಲ ಒಬ್ಬೊಬ್ಬರ ಫೋಟೋ ತಗ್ಬಿಡ್ತೀನಿ. ಮರ್ಯಾದೆಯಿಂದ ಚಾಕುನ ಬಿಸಾಕಿದ್ರೆ ಸರಿ, ಇಲ್ಲಾಂದ್ರೆ ಈ ಗುಂಡು ನಿನ್ ತಲೆ ಒಳಗಡೆ ಹೋಗತ್ತೆ. ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಸರಿಯಾದ ಟೈಮಿಗೆ ಬಂದ್ರಿ. ಮಾಲ್ ಸಮೇತ ಸಿಕ್ತಿದ್ದಾನೆ. ತಗೊಳ್ಳಿ ಈ ಟೈಮ್ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿ. ನಡೆಯೋ ಸ್ಟೇಷನ್ಗೆ. ಇನ್ಸ್ಪೆಕ್ಟ್ರೆ, ಈ ಡಾನು ನಮ್ ಪದ್ದು ಬಿಟ್ಲನ್ನ ಕಿಡ್ನಾಪ್ ಮಾಡಿ ತನ್ನ ಅಡ್ಡದಲ್ಲಿ ಇಟ್ಕೊಂಡಿದ್ದಾನೆ. ಇವನಿರೋ ಅಡ್ಡನ ಟ್ರೇಸ್ ಮಾಡಿದ್ದು ಆಯ್ತು, ಅವರಿಬ್ಬರನ್ನ ಬಿಡಿಸಿದ್ದು ಆಯ್ತು. ಮತ್ತೆಲ್ಲಿ ಸರ್ ಅವ್ರು ಬರ್ಲೇ ಇಲ್ಲ? ಅವರಿಬ್ರು ನಮ್ಮ ಸ್ಟೇಷನ್ ಇದ್ದಾರೆ. ಓ, ಅವ್ರ ಕೈಲಿ ಸ್ಟೇಟ್ಮೆಂಟ್ ತಗೋಬೇಕಾಗಿತ್ತಾ? ಇಲ್ಲ ಮೇಡಮ್, ಇವನ್ ಮಾಡೋ ಕೆಲಸಕ್ಕೆ ಕುಮ್ಮ ಕೊಟ್ಟಿದ್ರಿಂದ ಅವರಿಬ್ಬರಿಗೆ 6 ತಿಂಗಳು ಜೈಲಾಗತ್ತೆ.